ವಿದ್ಯಾರ್ಥಿಗಳೇ, ಇದು ಒಂದು ರೀತಿಯಿಂದ ಇದು ಲಾಭ ಕೊಟ್ಟಾಗ ಪ್ರಯತ್ನ ಮಾಡಿ ನೋಡ್ರಿ. ಮಾಡೋದಾದಿಂದ ಲಕ್ಷ ಕೊಟ್ಟು ನೋಡ್ರಿ, ದೊಡ್ಡ ಇರ್ತಾವ ವಿಷಯದ ಗಣಿತಗಳು. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊರಿ. ಇವು ಮೊದಲು ಬೇಸಿಕ್. ಇದು ಇನ್ನೊಂದು ವಿಷಯನು, ಇದು ಮೇನ್, ಇದು ಬೇಸಿಕ್ ನಿಮಗೆ ಬಂತಂದ್ರೆ ಮುಂದೆ ಶೇಕಡ ಲಾಭ, ಶೇಕಡ ಹಾನಿ ಕಂಡುಹಿಡಿದು, ಮುಂದೆ ಮೇಲೆ ಕೊಂಡ ಬೆಲೆ ಕಂಡುಹಿಡಿದು. ಈಗ ನಿಮಗೇನೋ ಸರಳವ ಇವು. ನಾಳೆ ಲಾಭ ಕೊಟ್ಟು ಶೇಕಡ ಲಾಭದಾಗ ಕೊಟ್ಟು ಕಿಶನ್ ಕೊಂಡ ಬೆಲೆ ಕೇಳಿದ ಅಂದ್ರೆ ಇವು ಮೇನ್ ಬೇಸಿಕ್ ಅಂತಾರೆ. ಇದನ್ನು ಕಂಡುಹಿಡಿದು ಬರ್ಬೇಕು ನಿಮಗೆ. ಮಾಡ್ರಿ, ಮ್ಯೂಟ್ ಮಾಡಿ ಕಿಶನ್ದ ಮಾಡ್ರಿ, ಟೈಮ್ ಕೊಡ್ತದ. ವಿಡಿಯೋ ಆನ್ ಮಾಡ್ರಿ. 105 ರೂಪಾಯಿಗೆ ಗಡಿಯಾರವನ್ನು ಮಾರುವುದರಿಂದ ಅದು ಮಾರಾಟದ ಬೆಲೆ. ನೀವು ಅರ್ಥ ಮಾಡ್ಕೋಬೇಕು. ಮಾರುವುದರಿಂದ 105 ರೂಪಾಯಿಗೆ ಮಾರುವುದರಿಂದ ಅಂದಾಗ ನೀವು ಅಸಲ ಬೆಲೆ ಕಂಡು ಹಿಡಿದು ಬಂತು. ಇದನ್ನು ನೀವು ನಿಶ್ಚಿತವಾಗಿ ತಿಳ್ಕೋಬೇಕು. ಈಗ ಅದು ಬರೀ ಲಾಭದ ಅಕಸ್ಮಾತ್ ಒಟ್ಟು ಲಾಭ ಕೊಟ್ಟಂದ್ರೆ ಅವಾಗ ನೀವು ಅಸಲು ಬೆಲೆ ಕಂಡುಹಿಡಿಬೇಕು, ಮಾರಾಟದ ಬೆಲೆ ಕಂಡುಹಿಡಿಬೇಕು. ಏನಿಲ್ಲ, ಈ ಆ ಲೆಕ್ಕಗಳು ನಿಮಗೆ ಬರಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ಮೇನ್ ಬೇಸಿಕ್ ಅಭ್ಯಾಸ ಇದು ಬಿ ಪ್ರಕಾಶನ್ ಸರ್ದು. ಆಮೇಲೆ ನಮ್ಮ ಇವರು ಯಾರು ನವೋದಯ ಚಾಲೆಂಜ್ KP ದರಿಗೌಡರು. ಇವು ಎರಡೇ ಬುಕ್ ಸಾಕು. ಮತ್ತದು ಯಾವ ಗೋಳ್ ಬುಕ್ದಾಗ ಏನೇನು ಅರ್ಥ ಇಲ್ಲ ಅವಕ್ಕೆ. ಇದು ಒರಿಜಿನಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದವರಂದ್ರೆ ಬಿ ಪ್ರಕಾಶ್, ಶಿವಮೊಗ್ಗ ಮಾಸ್ಟರ್ ಗೈಡ್. ಅದು ಪೇಜ್ ನಂಬರ್ ವೈಸ್ ಅದು ಗಣಿತ ನಮ್ಮ ಕಡೆ. ಇವ್ರದ್ದು ಏನದ ಮೇನ್ ಬೇಸಿಕ್ ಅಭ್ಯಾಸ. ಯಾರ್ದು? ದರಿಗೌಡ ಸರ್ದು. ಅದು ಬೇಸಿಕ್ ನವೋದಯ ಅಭ್ಯಾಸ ಎಷ್ಟು ಭಾರಿ ಅದ. ಚಾಲೆಂಜ್ ಬುಕ್ ಆದ್ರೆ ಎಲ್ಲ ಗಣಿತಗಳು ನೀವು ಕಲ್ತು ಬಿಟ್ರಿ ಅಂತಂದ್ರೆ ಎಲ್ಲ ಗಣಿತಗಳನ್ನು ನಾ ಬಿಡಿಸಿದಂಥ ವಿಡಿಯೋಗಳು ನಿಮಗೆ ಬರ್ತಾವೆ. ಟೆಲಿಗ್ರಾಮ್ ಕ್ಲಾಸ್ ತಗೋರಿ, ಮೊದಲು ನೋಡ್ರಿ ಹೆಂಗೆ ಬರ್ತಾವ. ಈಗ ನಾ ತಿಳ್ಸ ನೋಡ್ರಿ. ಇದಕ್ಕೆ ಏನು ಬರಿಬೇಕು? ಸಂಗತಿಗಳನ್ನು ಬರ್ಕೋಬೇಕು. ಏನು ಬರ್ಕೋಬೇಕು? ಮಾರಾಟದ ಬೆಲೆ ಬರೋಬರಿ 105 ರೂಪಾಯಿ. ಲಾಭದನ್ನು ಹಾನಿ ಇರಲ್ಲ ನೋಡ್ರಿ. ಹಾಗಾದ್ರೆ ಹಾನಿ ಇತ್ತು. ಈಗ ಏನು ಬಂತು? ಆದ್ದರಿಂದ ಲಾಭ ಬರೋಬರಿ 5 ರೂಪಾಯಿ. ನೋಡಿ, ಇವು ಅತಿ ಸಣ್ಣ ಬೇಸಿಕ್ ಇದೆ. ಇವು ಮೇನ್ ನೀವು ಪ್ರಾರಂಭದಾಗ ಇರ್ತದೆ ಕಲ್ತಾಗೆ ಮುಂದಿನ ಲೆಕ್ಕಗಳು ಬರು. ಮಾರಾಟದ ಬೆಲೆ ಅದ, ಲಾಭದ ಅಂದ್ರೆ ಅಸಲು ಬೆಲೆ ಕಂಡು ಹಿಡಿಬೇಕು. ಸಂಗತಿಗಳು ಯಾವಾಗೆಲ್ಲ ಅದ್ರ ಕೇಳಿದ್ದು ರೈಟ್ ಸೈಡ್ ಇರಬೇಕು. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಲಾಭ ಇದ್ದಾಗ ಮೈನಸ್. ನೆನ್ಪಿಟ್ಕೋರಿ, ಲಾಭದ ನೀವು 10 ರೂಪಾಯಿ ಪೆನ್ ಇದ್ದದ 12ಕ್ಕೆ ಮಾರಿದ್ರಿ, ಲಾಭ ಸಿಕ್ತು. 10 ರೂಪಾಯಿಗೆ ಕೊಂಡಿರಿ, 12ಕ್ಕೆ ಮಾರಿರಿ. ಎಷ್ಟು ಹೆಚ್ಚಿಗೆ ಸಿಕ್ತು? 2 ರೂಪಾಯಿ ಹೆಚ್ಚಿಗೆ ಸಿಕ್ಕು. 10 ರೂಪಾಯಿಗೆ ಕೊಂಡಿರಿ, 12ಕ್ಕೆ ಮಾರಿರಿ, 2 ರೂಪಾಯಿ ಹೆಚ್ಚಿಗೆ ಸಿಕ್ಕು. ಮಾರಾಟ ಬೆಲೆ 12 ರೂಪಾಯಿ ಆಯ್ತು. ಅದ್ರಾಗ 2 ಕಳೆದ್ರಿ ಅಂದ್ರೆ 10 ರೂಪಾಯಿಗೆ ಕೊಂಡಿರಿ ನೀವು, ಕೊಂಡ ಬೆಲೆ ಬಂತು. ಮಾರಾಟದಲ್ಲಿ ಬೆಲೆದೊಳಗೆ ಲಾಭ ಕಳೆದ್ರೆ ಕೊಂಡ ಬೆಲೆ ಬರ್ತದ. ಕೊಂಡ ಬೆಲೆದಾಗ ಲಾಭ ಕುಡಿಸಿದ್ರೆ ಮಾರಾಟದ ಬೆಲೆ ಬರ್ತದ. ಅರ್ಥ ಮಾಡ್ಕೋಬೇಕು ಗಣಿತಗಳು. ಅವೇ ಸೂತ್ರದಿಂದ ಏನೇನು ಅರ್ಥ ಇಲ್ಲ. ಅವು ಸೂತ್ರಗಳನ್ನು ಬೈಪಾಟ್ ಮಾಡೋದರಿಂದ ನೆನ್ಪಿಟ್ಕೊಳ್ಳೋದಕ್ಕಿಂತಲೂ ಥಿಂಕಿಂಗ್ ಪವರ್, ವಿಚಾರ ಮಾಡಿ ನೀವೇ ಸೂತ್ರಗಳನ್ನು ಮೈಂಡ್ದಾಗ ಇಟ್ಕೋಬೇಕು. ವಿಚಾರ ಮಾಡಿ ತಿಳ್ಕೊಳ್ಳೋದು, ವಿಚಾರ ಮಾಡೋದು ಮಾಡಿದರೆ ಸೂತ್ರ ನಿಮ್ಮ ತಲೆಯಾಗೆ ಇರ್ತಾವೆ. ಆ ಗಣಿತ ಮಾಡಾಗ ಆ ತಲೆಯಾಗಿಂದ ಸೂತ್ರ ತಾನೇ ಹೊರಗೆ ಬಂದು ಕಣ್ಣಾಗ ಕೂತು ಬಿಡ್ತದ. ಚಾಲನೆ ಮಾಡ್ತೀವಿ. ಹೇಳೋದೊಂದು ಮೇಲೆ ಕಲಿಬೇಕು. ನನ್ನ ಸರ್ವಿಸದೊಳಗೆ ಗಣಿತಗಳನ್ನು ನಾಯನ್ ಭಾಷೆ ಹಣೆ ಅಂತಿದ್ಲು, ಕಲಿಸಿ ಅನುಭವ ಆಗ್ಯದ. ನೀವು ಟಿ ವಿ ನೋಡ್ರಿ, ಒಂದು ದೊಡ್ಡ ಟಿ ವಿ ಕೂಡಿಸಿಬಿಡ್ರಿ ಮನ್ಯಾಗ. ಟ್ಯೂಷನ್ ಅಂತ ಮನೆ ಒಳಗೆ ಕಲ್ತು ನೀವು ಬೇಕಾದ ಕೋಚಿಂಗ್ ಕ್ಲಾಸಕ್ಕೆ ಹೋಗ್ಬೋದು. ಎಲ್ಲ ಪೇಪರ್ಗಳು ಸಹಿತ ಬರ್ತಾವೆ. ಇದೊಂದು ಆಫೀಸ್ ಮಾಡಿ 2 ಮೈಕ್ ಸೆಟ್ ಇಟ್ಟು, ಒಂದು ದೊಡ್ಡ ಟಿ ವಿ ಇಟ್ಟು, ಒಂದು ಟೇಬಲ್ ಕುರ್ಚಿ ಇಟ್ಟು ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬರ್ರಿ.
ಎಲ್ಲ ಊಟ ಗೀಟ ನಾಷ್ಟ ಗೀಟ ಕಟ್ಕೊಂಡು ಕಿಸಿಂದ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಅಲ್ಲಿ ಸಂತನ ಕಲಿಕತ್ತು ಸಂಜೆನ್ಯಾಗ ಬಂದು ಒಂದು 2 ತಾಸು ಕೋಚಿಂಗ್ ಕ್ಲಾಸಿಗೆ ಹೋಗೋದ್ರೊಳಗೆ ಒಂದು 2 ತಾಸು ನೀವು ಮನ್ಯಾಗ ಕಲಿಬೋದು. ಟೆಲಿಗ್ರಾಮ್ ಕ್ಲಾಸ್ ತಗೋರಿ. ಟೆಲಿಗ್ರಾಮ್ ಇಂಟರ್ನೆಟ್ ಟವರ್ ಎಲ್ಲ ಟಿ ವಿಯಾಗೂ ಬರ್ತದೆ, ಎಲ್ಲ ಕಡೆ ಬರಂಗೆ ಮಾಡ್ಯದ. ಇಷ್ಟು ಕ್ಲಿಯರಿಟಿ ನಾ ಕೊಟ್ಟದಂದ್ರೆ ನಿಮ್ಮ ಟೆಲಿಗ್ರಾಮ್ದಾಗೂ ಅಷ್ಟೇ ಕ್ಲಿಯರ್. ಕಣ್ಣಿಗೆ ಸಹಿತ ತ್ರಾಸ ಆಗಲಾರ್ದಂಗೆ ಬರ್ತದೆ ಟೆಲಿಗ್ರಾಮ್. ನ್ಯಾಚುರಲ್ ಬರ್ತದೆ ಅದು ಟೆಲಿಗ್ರಾಮ್. ಇನ್ನು ಯೂಟ್ಯೂಬ್ ಪವರ್ಫುಲ್. ಅದರ ಟೆಲಿಗ್ರಾಮ್ ಕ್ಲಾಸ್ ಭಾಳ ನ್ಯಾಚುರಲ್ ಕ್ಲಾಸ್, ಏನು ಸೈಲೆಂಟಾಗಿ ಕೂತು ನೋಡ್ಬೋದು. ತೊಗೊಂಡು ನೋಡ್ರಿ, ಕಾಲ್ ಮಾಡಿರಿ. ಇದಕ್ಕೆ ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿರಿ, ಇದಕ್ಕೆ ಕಾಲ್ ಮಾಡಿ. ಏನು ಫೀ ಭಾಳ ಮಾಡೋಂಗಿಲ್ಲ ನೋಡಿ. ಅಸಲು ಬೆಲೆ ಬರೋಬ್ಬರಿ ಮಾರಾಟದ ಬೆಲೆದೊಳಗೆ ನೀವು ಏನು ಕಳಿಬೇಕು? ಲಾಭನ್ನ ಕಳಿಬೇಕು. ಬಂತೆ, ಇದು ನೆನಪಿಟ್ಕೊಳ್ಳೋದು ನೀವು. ಲಾಭ ಕಳಿದ್ರೆ ಮಾರಾಟ ಬೆಲೆ ಎಷ್ಟದ? 105 ಅದ. ಲಾಭ 5 ರೂಪಾಯಿ ಕಳೀರಿ, 100 ರೂಪಾಯಿ ಕೊಂಡ ಬೆಲೆ ಬಂತು. ಮೂಲ ಬೆಲೆ ಅಸಲು ಬೆಲೆ ಆನ್ಸರ್ ಇಸ್ ಈಕ್ವಲ್ ಟು 100 rupees. ಉತ್ತರ ಸಂಖ್ಯೆ ಇಲ್ಲದ 100 ರೂಪಾಯಿ ಎ. ಅದನ್ನೊಂದು ಮಾಡಿರಿ, ಮ್ಯೂಟ್ ಮಾಡಿ. ಇದನ್ನು ಹೆಂಗೆ ತಿಳಿಸಿನೋ ಅದನ್ನೊಂದು ಮಾಡಿರಿ, ಟೈಮ್ ಕೊಟ್ಟದ್ದು ನಿಮಗೆ. ಅದಕ್ಕೆ ಇದನ್ನು ನೀವು 2 ಲಕ್ಷ ಕೊಟ್ಟು ಕ್ವಶನ್ ನೋಡಿರ್ತೀರಿ. ಇದನ್ನು ಮುಂದಿನ ನೀವು ಸ್ವಂತ ಮಾಡಿದಿರಿ ಅಂತಂದ್ರೆ ನವೋದಯ ರಿಸಲ್ಟ್ ಆಗಲಿಲ್ಲ ಅಂದ್ರೆ ಬಂದು ನನಗೆ ಕೇಳಿ. ಸ್ವಂತ ಮಾಡ್ಬೇಕು. ಮತ್ತು ಯಾರ್ದಾರ ನೋಡಿ ಮಾಡ್ಕೊಂಡು 198 ವಿದ್ಯಾವಂತ ಹೋಗಿ ಮನ್ಯಾಗ ತೋರಿಸಿದ್ರಿ ಅಂದ್ರೆ ನೀವು ಯಾರ ಮಗಲ ಕೂತು ನೋಡಿ 98 ಮಾಡಿರಿ ಅನ್ನೋದು ಅವ್ರಿಗೆ ಗುರ್ತಿರೋದು. ಅವ್ರ ಕಂಡಾಪಟ್ಟಿ ಪೇಡೆ ಗಿಡಿ ಹಂಚಿ ನಮ್ಮ ಹುಡುಗ 198 ಮಾಡ್ಯಾಡ್ರಿ ಅಂತ ಅವ್ವ ಅಪ್ಪಗೆ ಅಕ್ಕಿರ್ತಿ ಭಾಳ ಇರ್ತದೆ. ಖರೆ ನೀವು ಪ್ರಾಮಾಣಿಕತೆ ಅನ್ನೋದಿಂದ 98 ಮಾಡಬೇಕು ಅಂತ ನಿಮ್ಮ ತಲೆಯಾಗ ಬರ್ಬೇಕು. ಅಂದ್ರೆ ಇಲ್ಲಿ ಲಕ್ಷ ಕೊಟ್ಟು ನೋಡ್ಬೇಕು. ಕೋಚಿಂಗ್ ಕ್ಲಾಸ್ನಾಗ ನಿಮ್ಮ 98 99 ದಾಡಿ ಎತ್ತದಲ್ಲ. ಶಾಣೆ ಹುಡುಗರು ಮಗಲ್ ಕೂತು ಜಡದ್ರೆ ಅಂದ್ರೆ ನಮ್ಮ ಶಾಲ್ಯಾಗ ಹಂಗೆ ಮಾಡ್ತಿದ್ದಪ್ಪ ಹುಡುಗರು. ಕಾಪಿ ಮಾಡ್ತಿದ್ದು ಶಾಣೆ ಹುಡುಗರು ನೋಡಿ ಮಾಡ್ತಿದ್ದು. ತಿಳಿತಲ್ಲ? ಯಾರು ಕಾಪಿ ಮಾಡ್ತೀರಿ? ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನಿಂದ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ ಕೊಟ್ಟು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ, ವಿಡಿಯೋ ಆನ್ ಮಾಡ್ರಿ. ಸಂಗತಿಗಳನ್ನು ಹಚ್ಕೊಳ್ಳೋದು ಮೊದಲು ಕಲಿಬೇಕು. ನೀವು ಮಾಡೀರಿ ಅಂತ ತಿಳ್ಕೊಂಡು ಉತ್ತರ ನಾನು ಎಷ್ಟು ಮಾಡೀನೋ ಅಷ್ಟು ಬಂದದಿಲ್ಲ ನೋಡ್ಕೊಡ್ರಿ. ಹುಡುಗರು ಮಾಡ್ಯಾರಿಲ್ಲೋ ಚೆಕ್ ಮಾಡಿರಿ. ಮತ್ತು ದೊಡ್ಡ ಕೋಚಿಂಗ್ ಕ್ಲಾಸ್ನಾಗ ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲ ಹುಡುಗರು ಗಣಿತ ಮಾಡಿದಿಂದೆ ಮ್ಯೂಟ್ ತೆಗೆದುಬಿಟ್ರೆ ಅದೇ ಟೀಚ್ ಮಾಡಿಬಿಡ್ತು. ನಾನೇ ಬಂದುಬಿಡ್ತೀನಿ ನೋಡ್ರಿ. ಮತ್ತು ಮನೆಯೊಳಗೆ ಕಲ್ತು ದೊಡ್ಡವರೊಬ್ಬರು ಕಲ್ತು ಹುಡುಗರು ತಯಾರು ಮಾಡ್ಬೋದು. 625 ರೂಪಾಯಿಗೆ ಗಡಿಯಾರವನ್ನು ಮಾರುವುದರಿಂದ ಬಿತ್ತೆ ಅಸಲು ಬೆಲೆ ಕಂಡು ಹಿಡಿದು ಮಾರಾಟದ ಬೆಲೆ ಅಂತ ಬರ್ಕೊಂಡು ಬಿಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ 625 ರೂಪಾಯಿ. ಮಾರು 25 ರೂಪಾಯಿ ಲಾಭ ಆಯ್ತು. ಲಾಭ ಇಸ್ ಈಕ್ವಲ್ ಟು 25 ರೂಪಾಯಿ. ಕೇಳಿದು ಅಸಲು ಬೆಲೆ ಎಷ್ಟು? ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಮಾಡಿರಿ. ಅಸಲು ಬೆಲೆ ಬರೋಬ್ಬರಿ ಅಂದ್ರೆ ಒಂದೇ. ಅಸಲು ಬೆಲೆಗೆ ಇನ್ನೊಂದು ಹೆಸರೇನು? ಕೊಂಡ ಬೆಲೆ. ಕೊಂಡ ಬೆಲೆಗೆ ಇನ್ನೊಂದು ಹೆಸರು ಮೂಲ ಬೆಲೆ. ಬರೋಬ್ಬರಿ. ಮಾರಾಟದ ಬೆಲೆ ಲಾಭ ಕೊಟ್ಟಾಗ ನೀವು ಮೈನಸ್ ಮಾಡಬೇಕು. ಮಾರಾಟದ ಬೆಲೆ ಎಷ್ಟದ? 625 ಅದ. ಲಾಭ 25 ಅದ. 625ಕ್ಕೆ 600 ರೂಪಾಯಿ ಬಂತು. ಆದ್ದರಿಂದ ಅಸಲು ಬೆಲೆ ಬರೋಬ್ಬರಿ 600 ರೂಪಾಯಿ. ಉತ್ತರ ಇರಂಗಿಲ್ಲ ಇದಕ್ಕೆ. ಯಾಕೆ ಉತ್ತರ ಹಾಕೋದ್ರಿಂದ ಏನಾಗ್ತದೆ? ಜಾಗ ಸಲ್ಲೋದಿಲ್ಲ. 2 ಗಣಿತ, ಮುಂದಿನ ಗಣಿತ ಬರ್ತಾವ. ಆಮೇಲೆ ಇನ್ನೊಂದು ಹೇಳ್ತೇನೆ ನಾನು, ಈ ವಿಡಿಯೋಗಳನ್ನು ಪದೇ 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 ನೋಡೋದ್ರಿಂದ ಪರ್ಫೆಕ್ಟ್ ಆಗಿಬಿಡ್ತೇನೆ ನಾವು. ಅವಾಗ ನೋಟ್ಬುಕ್ಕದಾಗ ನಾವು 10 ಗಣಿತ ಬಿಡಿಸ್ಲಿಕ್ಕೆ ಹಚ್ತಿದ್ದೀವಿ. ಈಗ ಹಂಗಲ್ಲ. ಈ ಗಣಿತ ಮತ್ತೆ ರಿಪೀಟ್ ಮಾಡಿ ಅಂಕಿ ಸಂಖ್ಯೆ ಚೇಂಜ್ ಮಾಡಿ ಕೇಸನ್ ನೀವೇ ನೋಟ್ಬುಕ್ದಾಗ ಕಚ್ಚಾ ವರ್ಕ್ ಮಾಡ್ಬೇಕೇಸನ್ ಗಣಿತ ಕಲಿಬೋದು. ಅಂಥ ವಿಡಿಯೋ ಇದು. ಚೆಂದಂಗೆ ನೋಡ್ರಿ. ಈಗ ನೀವು ಸ್ಕ್ರೀನ್ ಮ್ಯೂಟ್ ಮಾಡಿಬಿಡ್ರಿ, ಪ್ರಶ್ನೆ ಬಂದು ನಿಂತು ಬಿಡ್ತಾವೆ. ಮತ್ತೊಂದು ಸಲ ಟ್ರೈ ಮಾಡೋದು. ಆದರೆ ಈ ಗಣಿತ ಇನ್ನೂ
ಒಂದು ಮಾತು ನಿಮಗೆ ನಾ ಶಾಂಪಲ್ ಕಳಿಸಿರ್ತಾನೆ ಬರೆಯವು ಶಾಂಪಲ್ ರಾತ್ರಿ 1 ಗಂಟೆ ತನಕ ವಿಡಿಯೋ ಕಾರ್ಯಕ್ರಮಗಳನ್ನು ನಾವು ಟೆಲಿಗ್ರಾಮ್ ಕ್ಲಾಸಿಗೆ ಹಾಕ್ತೀವಿ, ಸಂಗ್ರಹ ಮಾಡಿ ಇಡ್ತೀವಿ ನಾವು ಕಂಪ್ಯೂಟರ್ದಾಗ. ನಾ ದುಡಿಲಾರ್ದ ವಿಡಿಯೋಗಳು ಆಗೋದಿಲ್ಲ. ರಾತ್ರಿ 12 ತನಕ ವರ್ಕ್ ಮಾಡ್ತಿರ್ತಾನೆ. ಅವತ್ತು ನಾನು ನಾಳೆ ನಿಮಗೆ ಟೆಲಿಗ್ರಾಮ್ ಕ್ಲಾಸಿಗೆ ದಿನಾಲು 10-15 ಗಣಿತಗಳನ್ನು ಹಾಕಬೇಕಾಗ್ತದೆ. ಅದಕ್ಕೆ ನಾವು ಸುಮ್ಮನೆ ಸ್ಯಾಂಪಲ್ ನಿಮಗೆ ಟಿ ವಿಗೆ ಸ್ಟೇಟಸ್ ಹಾಕಿರ್ತದೆ. ನಾನು ರೆಗ್ಯುಲರ್ ಕ್ಲಾಸಿಗೆ ನಾಳೆ ಜೂನ್ 5 ಟೆಲಿಗ್ರಾಮ್ ಕ್ಲಾಸ್ನಾಗ ನೋಡ್ರಿ ಹೆಂಗೆ ಬರ್ತಾವೆ. ನಿಮಗೆ ಸರ್ ನಮ್ಗೆ ಕೊಡ್ರಿ ಅಂತ ನೀವೇ ಬೇಡಬೇಕು. ಚಂದ ಬರೆಯತ್ತಾವ, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇಂಟರ್ನೆಟ್ ಪವರ್ಫುಲ್ ತಗೋರಿ, ಬಿಡಿಸ್ಕೋರಿ.